ಹಳ್ಳಿಯ ಹತ್ತಿರವಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ಶಿವ ಎಂಬ ಹುಡುಗನು ತನ್ನ ಕಠಿಣ ಜೀವನದ ನಡುವೆಯೂ ದೊಡ್ಡ ಕನಸು ಕಂಡಿದ್ದ. ಅವನು ಒಬ್ಬ ಇಂಜಿನಿಯರಿಂಗ್ ಆಗಬೇಕೆಂಬ ಕನಸು ಬೆಳೆಸಿದ. ತಂದೆ ಕೃಷಿಕ, ತಾಯಿ ಮನೆಗೆಲಸ ಮಾಡುತ್ತಿದ್ದರು. ವಿದ್ಯೆಗಿಂತ ಹೊಲದ ಕೆಲಸವೇ ಮುಖ್ಯವೆಂದು ಊರಿನ ಜನರ ನಂಬಿಕೆಯಾಗಿತ್ತು. ಆದರೆ ಶಿವನ ಮನಸ್ಸು ಯಾವಾಗಲೂ ಪುಸ್ತಕಗಳತ್ತ ಇತ್ತು. ಶಿವನಿಗೆ ವಿದ್ಯೆಯ ಮೇಲೆ ಅಪಾರ ಭಕ್ತಿ. ಆದರೆ ಪರಿಸ್ಥಿತಿ ಸಹಕರಿಸಲಿಲ್ಲ. ಮಧ್ಯಾಹ್ನ ಊಟವಿಲ್ಲದ ದಿನಗಳೂ ಇದ್ದವು. ಬೆಳಗಿನ ಹೊತ್ತಿನಲ್ಲಿ ಹಾಲು ಸಾಗಿಸಲು ಅವನು ದುಡಿಯುತ್ತಿದ್ದ. ರಾತ್ರಿ ಬೀದಿ ದೀಪಗಳ ಕೆಳಗೆ ಕುಳಿತು ಓದುತ್ತಿದ್ದ. ಆತನ ಶಿಕ್ಷಕ ಮುರಳಿ ಸರ್ ಒಂದು ದಿನ ಶಿವನನ್ನು ಕೇಳಿದರು, ಶಿವ, ನಿನ್ನ ಕನಸೇನು? ಶಿವನು ಹೇಳಿದ, ಸರ್, ನಾನು ಕಂಪ್ಯೂಟರ್ ಇಂಜಿನಿಯರಿಂಗ್ ಆಗಬೇಕು. ನಮ್ಮ ಹಳ್ಳಿಯ ಮಕ್ಕಳಿಗೆ ಒಂದು ದಿನ ಲ್ಯಾಪ್ಟಾಪ್ ಸಿಗಬೇಕು. ಮುರಳಿ ಸರ್ ಅವನ ಮಾತಿಗೆ ಸಂತೋಷವಾಯಿತು. ಅವರು ತನ್ನಲ್ಲಿರುವ ಒಂದು ಹಳೆ ಲ್ಯಾಪ್ಟಾಪ್ ಅನ್ನು ಶಿವನಿಗೆ ಕೊಟ್ಟರು. ಅವನಿಗೆ ಬೇಸಿಕ್ ಕೋಡಿಂಗ್ ಅನ್ನು ಕಲಿಸಿಕೊಟ್ಟರು. PUC ನಂತರ ಶಿವ ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ. ಆದರೆ ಫೀಸ್, ಹಾಸ್ಟೆಲ್ ಖರ್ಚು ಎಲ್ಲವೂ ದೊಡ್ಡ ಸಂಕಷ್ಟ. ಆಗ ಆತನ ತಾಯಿ ತನ್ನ ಒಡವೆಯನ್ನು ಮಾರಿ ಹಣವನ್ನು ಶಿವನಿಗೆ ನೀಡಿದರು. ನಿನ್ನ ಬಾಳು ನನ್ನ ಬಂಗಾರದಂತೆ ಎಂದು ಎತ್ತ ತಾಯಿ ಕಣ್ಣೀರಿನಿಂದ ಹೇಳಿದರು. ಕಾಲೇಜಿನಲ್ಲಿ ಶಿವ ದಿನಕ್ಕೊಂದು ಗಂಟೆ ಸೆಕ್ಯೂರಿಟಿಯಾಗಿ ಕೆಲಸ ಮಾಡುತ್ತಿದ್ದರು ಹಾಗೂ ಪಾರ್ಟ್ ಟೈಮ್ ಕೆಲಸವನ್ನು ಮಾಡುತ್ತಿದ್ದರು. ಯಾವುದೇ ಕೆಲಸ ನನ್ನಿಂದ ಆಗುವುದಿಲ್ಲ ಎನ್ನುತ್ತಿರಲಿಲ್ಲ. ಅಂತಿಮ ವರ್ಷದಲ್ಲಿ ಆತನ ಹತ್ತಿರದ ಮೊಬೈಲ್ ಐಡಿಯಾ IT ಕಂಪನಿಗಳ ಮೇಲೆ ಗಮನ ಸೆಳೆಯಿತು. ಆತನನ್ನು 8 ಲಕ್ಷ ರೂಪಾಯಿ ವೇತನದೊಂದಿಗೆ ನೇರವಾಗಿ ಉದ್ಯೋಗಕ್ಕೆ ಆಯ್ಕೆ ಮಾಡಿಕೊಳ್ಳಲಾಯಿತು. ಊರಿಗೂ ಮೊದಲು ತಂದೆ ತಾಯಿ ಹೊಸ ಮನೆಯನ್ನು ನಿರ್ಮಿಸಿಕೊಟ್ಟ. ನಂತರ ಹಳ್ಳಿಯ ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ ನೀಡಲು ಶಿವ ಡಿಜಿಟಲ್ ಲ್ಯಾಬ್ಸ್ ಎಂಬ ಕೇಂದ್ರವನ್ನು ಆರಂಭಿಸಿದ. ಪರಿಸ್ಥಿತಿ ಕಠಿಣವಾದರೂ ಕನಸು ದೊಡ್ಡದಾಗಿರಬೇಕು. ಸಮಯ, ತಾಳ್ಮೆ, ಶ್ರಮ ಮತ್ತು ನಂಬಿಕೆ ಇದ್ದರೆ ಯಾವುದನ್ನಾದರೂ ಸಾಧಿಸಬಹುದು.